ಅವ್ಯಸ್ತವಾಗಿ ಅಸ್ತ್ರವಾಗಿ ಮಾಡಿಕೊಂಡಿರುವ ವಿಪಕ್ಷ ಸರ್ಕಾರ ಮೈತ್ರಿ ನಡುವೆ ತಾರಕ್ಕಿದೆ ಈ ಒಂದು ವಿಚಾರ. ಈ ಒಂದು ನಾಗಮಂಗಲದ ಘಟನೆ ಈಗ ಸರ್ಕಾರ ಹಾಗೂ ಮೈತ್ರಿ ಸರ್ಕಾರವೇ ಒಂದು ತಾರಕ್ಕಿರುವಂತೆ ಮಾಡಿದೆ. ಬೆಂಕಿಯ ಕಿಂದಾಲಿಗೆ ಈಗ ನಾಗಮಂಗಲ ದಗದಗಿಸ್ತಾ ಇದೆ. ಗಣೇಶ ವಿಸರ್ಜನೆ ನಡೆದಂತ ಈ ಒಂದು ಘಟನೆಯಿಂದಾಗಿ ಸರ್ಕಾರ ಹಾಗೂ ವಿಪಕ್ಷ ನಡುವೆ ದೊಡ್ಡ ಚರ್ಚೆ ಉಂಟಾಗಿದೆ. ಈ ಒಂದು ಎರಡು ಪಕ್ಷ ನಡುವೆ ಸರ್ಕಾರ ಹಾಗೂ ವಿಪಕ್ಷ ನಡುವೆ ಕಿಚ್ಚು ಹಚ್ಚಿದೆ. ಈ ಒಂದು ವಿಚಾರ ಕುರಿತಂತೆ ನಿನ್ನೆ ಅಷ್ಟೇ ದಗದಗಿಸುತ್ತಿರುವಂತಹ ಮಂಡ್ಯದ ನಾಗಮಂಗಲಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಸಿಎಂ ಆಗಿದ್ದ ಕುಮಾರಸ್ವಾಮಿ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡ್ಕೊಂಡಿರುತ್ತದೆ. ಏನು ಗಣೇಶನ ವಿಸರ್ಜನೆ ವೇಳೆ ನಡೆದಂತಹ ಈ ಒಂದು ಘಟನೆಯಿಂದಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ. ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡಂತ ಸ್ಥಿತಿ ಅಲ್ಲಿರುತ್ತದೆ. ಸುಮಾರು 14 ಅಂಗಡಿ ಧ್ವಂಸವಾಗಿದೆ. 6ಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ. ಬೈಕ್ ಶೋರೂಮ್ಗಳ ಲೂಟಿ ಆಗಿದೆ. ಕಲ್ಲು ಪೆಟ್ರೋಲ್ ಬಾಂಬ್ ದಾಳಿ ಕೂಡ ನಡೆದಿರುವಂಥದ್ದು. ಮಚ್ಚು ಲಾಂಗ್ಗಳ ಜಳಪಡಿಸಿದ್ದಾರೆ ಕಿಡಿಗೇಡಿಗಳು. ಸರಿಸುಮಾರು 25 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ 150ಕ್ಕೂ ಹೆಚ್ಚು ಮಂದಿಯ ಮೇಲೆ ಎಫ್ಐಆರ್ ಕೇಸ್ ಆಗಿದೆ. 54 ಜನರನ್ನ ಬಂಧನ ಆಗಿದೆ. ಅದರಲ್ಲಿ 23 ಜನ ಮುಸ್ಲಿಂ ಬಾಂಧವರಿದ್ದಾರೆ. ಇನ್ನು 31 ಜನ ಹಿಂದೂ ಸಮುದಾಯದವರು ಕೂಡ ಇರುವಂಥದ್ದು. ಅವರೆಲ್ಲರೂ ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ಕಳಿಸಿದ್ದಾರೆ. ಇದೊಂದು ವಿಚಾರ ಹಿಡಿದು ಈ ಒಂದು ವಿಚಾರ ಏನಿದೆ, ಮಂಡ್ಯ ಜಿಲ್ಲೆಯ ನಾಗಮಂಗಲ ನಡೀತಿರುವ ವಿಚಾರ ಏನಿದೆ, ಈಗ ಎರಡು ಪಕ್ಷಗಳ ನಡುವೆ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಇನ್ನು ಈ ಒಂದು ವಿಚಾರದಿಂದಾಗಿ ಕುಮಾರಸ್ವಾಮಿ ಅವರು ಈ ಒಂದು ಪ್ಲೇಸ್ಗೆ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸಮುದಾಯಗಳು ಸಹೋದರ ಸಹೋದರಿಯಂತೆ ಇರಬೇಕು. ನನಗಿಲ್ಲಿ ಎಲ್ಲಾ ಸಮಾಜದವರು ಸಾಮರಸ್ಯದಿಂದ ಇದ್ದಾರೆ, ಅವರು ಅದೇ ರೀತಿ ಬದುಕಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿನ ವಾಸ್ತವಿಕತೆಯನ್ನು ನೋಡಿ ತುಂಬಾ ನೋವಾಗಿದೆ ಅನ್ನೋ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಸ್ಪಿ ಮತ್ತು ಜಿಲ್ಲಾಡಳಿತ ಮಂಡಳಿಯ ಜೊತೆಗೆ ಚರ್ಚೆನ ಮಾಡಿದ್ದಾರೆ. ಪೊಲೀಸರ ಮಧ್ಯಸ್ಥಿಕೆ ಕ್ರಮದಿಂದಾಗಿ ಪರಿಸ್ಥಿತಿ ನಿಯಂತ್ರಣಗೊಂಡಿದೆ ಅನ್ನೋ ವಿಚಾರವನ್ನು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ನಾನು ಅನಗತ್ಯವಾಗಿ ದೂಷಿಸಲು ಬಯಸುವುದಿಲ್ಲ ಎಂದರು ಎಚ್.ಡಿ.ಕೆ. ನಾನು ಅನಗತ್ಯವಾಗಿ ಯಾವುದನ್ನು ಕೂಡ ದೂಷಿಸಲು ಬಯಸುವುದಿಲ್ಲ ಅಂತ ಹೇಳಿದ್ದಾರೆ. ಇಂದು ಇದೇ ವೇಳೆ ಸರ್ಕಾರದ ವಿರುದ್ಧ ದಳಪತಿ ಹರಿಹಾಯ್ದಿದ್ದಾರೆ. ಸರ್ಕಾರದ ಲೋಪದೋಷದ ವಿರುದ್ಧ ದಳಪತಿ ಹರಿಹಾಯ್ದಿದ್ದಾರೆ.
ನಾನು ಇದನ್ನ ನಿರೀಕ್ಷೆ ಮಾಡಲಿಲ್ಲ, ಆದರೆ ಇಂಥ ಒಂದು ಘಟನೆ ನಡೆದೋಗಿದೆ. ಇಂದು ಘಟನೆ ನಡೆದಂತಹ ಸ್ಥಳಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳ ಜೊತೆ ಪರಿಶೀಲನೆ ಮಾಡಿದ್ದಾರೆ. ಎಫ್ಐಆರ್ ಕಂಟೆಂಟ್ಸ್ ಅಲ್ಲಿ ಅಲ್ಲೆಲ್ಲ 1.5 ಅಂತ ಹೇಳಿದ್ದಾರೆ. ಇಲ್ಲಿ ಇವರು ಏನು ಹೇಳಿದ್ದಾರೆ, ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ, ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ, ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ, ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಟ್ಟರು. ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳಾಯಿತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ತಾವುಗಳೇ ಈ ಘಟನೆ ನಡೆದ ನಂತರ ಹೇಳಿದ್ದೀರಿ, ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ ಏನು ಪಟ್ಟಣದಲ್ಲಿ ಪ್ರವೇಶ ಮಾಡಿ ಮುಖ್ಯ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮತ್ತೊಂದು ಸಮಾಜದ ಒಂದು ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು DJ ಸೆಟ್ಟನ್ನು ಇದು ಇಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಹಾಕ್ತಾರೆ, ಪರ್ಮಿಷನ್ನು ಕೊಟ್ಟಿದ್ದಾರೆ ಇವರೇ ಪೊಲೀಸ್ ಇಲಾಖೆ. ಮೆರವಣಿಗೆಯಲ್ಲಿ ಬರಬೇಕಾದರೆ ಒಂದೊಂದು ಕೋಮ್ನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು. ಇದು ಇಲ್ಲಿ ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ, ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದೇನಿದೆ. ರಾಜ್ಯದಲ್ಲಿ ಕೆಲವು 2-3 ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ, ಹಿಂದೂ ಸಮಾಜಗಳು, ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ. ಪ್ರಮುಖವಾಗಿ ನನ್ನ ಅಭಿಪ್ರಾಯದಲ್ಲಿ ಅದು ಇತ್ತೀಚೆಗೆ ಏನಾಗಿದೆ, ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಿಕ್ಕೆ, ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ವಿತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ಎಫ್ಐಆರ್ ಕಂಟೆಂಟ್ಸ್ ಅಲ್ಲಿ ಘಟನೆ ನಡೆದಂತಹ ಸ್ಥಳಕ್ಕೆ ಶ್ರೀ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಅಧಿಕಾರಿಗಳ ಜೊತೆಗೆ ಚರ್ಚೆನ ಮಾಡಿದ್ದಾರೆ. ಆದರೆ ಒಂದು ಮಾತನ್ನು ಗಮನಿಸಬೇಕಾಗತ್ತೆ, ಅವರೊಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ 2 ಕೋಮಿನ ಸಮುದಾಯರು ಕೂಡ ಸಾಮರಸ್ಯವಾಗಿ ಬದುಕ್ತಿರುವಂತಹ ರಾಜ್ಯ ನಮ್ಮದು, ನಮ್ಮ ರಾಜ್ಯ ಆಗಿತ್ತು. ಅವರವರ ದೇವರನ್ನ ಪೂಜಿಸಿಕೊಂಡು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಮುಸ್ಲಿಂ ಸಮುದಾಯವರು ಅವರ ದೇವರನ್ನ ಪೂಜಿಸ್ಕೊಂಡು ಬಂದರೆ, ಹಿಂದೂ ಸಮುದಾಯದವರು ಅವರ ದೇವರನ್ನ ಪೂಜಿಸ್ಕೊಂಡು ಬರ್ತಾರೆ. ಆದರೆ 2 ಸಮುದಾಯ ಕೂಡ ಸಾಮರಸ್ಯವಾಗಿ ಬದುಕಿದಂಥ ರಾಜ್ಯ ನಮ್ಮದು. ಇಂಥ ರಾಜ್ಯದಲ್ಲಿ ಈಗ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇಂಚಿಚ್ಚಾಗಿ ಎಳೆಯಾಗಿ ಬಿಚ್ಚಿಟ್ಟಿರೋದು ಕುಮಾರಸ್ವಾಮಿ ಅವರು. ಅದರಲ್ಲೂ ಕೂಡ ಕುಮಾರಸ್ವಾಮಿಯವರ ಒಂದು ನೆಚ್ಚಿನ ಸ್ಥಳ ಅಂತ ಹೇಳ್ಬೋದು ಮಂಡ್ಯ. ಆ ಮಂಡ್ಯದಲ್ಲಿ ಆಗಿರುವಂಥ ಘಟನೆ ಸಾಕಷ್ಟು ನೋವನ್ನು ತಂದಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮಂಡ್ಯದಲ್ಲಿ ಯಾವತ್ತೂ ಕೂಡ 2 ಕೋಮಿನವರು ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ. ಆದರೆ ಇತ್ತೀಚಿನ ರಾಜಕಾರಣಿಗಳಿಂದಾಗಿ, ರಾಜಕೀಯದಿಂದಾಗಿ 2 ಕೋಮಿನ ನಡುವೆ ಗಲಾಟೆ ಆಗ್ತಿರೋದು, ಅವರ ಮನಸ್ಸಿನಲ್ಲಿ ಪರಿಣಾಮನ ಬೀರ್ತಾ ಇರೋದು, ರಾಜಕೀಯ ಪಕ್ಷಗಳು ಈ ಥರ ಪರಿಣಾಮನ ಬೀರ್ತಾರಿಂದಾಗಿ ಈ ಥರ ಗಲಾಟೆಗಳು ಆಗ್ತಾ ಇದ್ದಾವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಪಕ್ಷಗಳು ಒಂದೊಂದು ಸಮುದಾಯವನ್ನು ಓಲೈಕೆ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇರೋದ್ರಿಂದ ಈ ಥರ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲದೆ 2 ಸಮುದಾಯದ ಜನರು ಕೂಡ ಸಾಮರಸ್ಯದಿಂದ ಇಲ್ಲಿ ಬದುಕಬೇಕು ಅಂತ ಹೇಳಿದ್ದಾರೆ. ಇಲ್ಲಿನ ವಾಸ್ತವಿಕತೆನ ಕಣ್ತುಂಬಿಕೊಂಡು ನನಗೆ ನೋಡಿ ತುಂಬಾ ನೋವಾಗಿದೆ, ತುಂಬಾ ದುಃಖವಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಜೊತೆಗೆ
ಏನು ಅಧಿಕಾರಿಗಳು ಹೋಗಿದ್ರು ಕೂಡ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರು ಎಲ್ಲನ ಅಲ್ಲಿನ ಕಂಪ್ಲೀಟ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಒಂದು ವಿಚಾರದಿಂದಾಗಿ ಕರ್ತವ್ಯ ಲೋಪ ಮತ್ತು ಅಲ್ಲಿನ ಘಟನೆಯಿಂದಾಗಿ ಅಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಅವರ ಅಮಾನತು ಮಾಡಿದ್ದಾರೆ. ಈ ಒಂದು ಕೇಸ್ನಲ್ಲಿ ಈ ಒಂದು ಘಟನೆಯಿಂದ ಈಗ ತಲೆದಂಡ ಆಗಿರುವಂತದ್ದು. ಘಟನೆ ಹಿನ್ನೆಲೆ ಪಿಐ ಅಶೋಕ್ ಕುಮಾರ್ ಅಮಾನತಾಗಿದ್ದಾರೆ. ನಾಗಮಂಗಲ ಗಲಾಟೆಯಿಂದಾಗಿ ಅಲ್ಲಿನ ಘಟನೆಯಿಂದಾಗಿ ಪ್ರಕರಣದಲ್ಲಿ ಮೊದಲ ತಲೆದಂಡ ಆಗಿದೆ. ನಾಗಮಂಗಲ ಗಲಭೆಯ ಈ ಒಂದು ಪ್ರಕರಣದಲ್ಲಿ ಮೊದಲ ತಲೆದಂಡ ಆಗಿದೆ. ಇನ್ಸ್ಪೆಕ್ಟರ್ ಬಿ ಅಶೋಕ್ ಕುಮಾರ್ ತಲೆದಂಡ ಆಗಿರುವಂತದ್ದು. ಪಿಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಇದೇನ್ ನಡೀತು, ಗಣೇಶ ವಿಸರ್ಜನೆ ವೇಳೆ ನಡೆದಂತ ಒಂದು ಹಿಂಸಾಚಾರ ಘಟನೆ ಈಗ ಮೊದಲ ತಲೆದಂಡ ಆಗಿರುವಂತದ್ದು. ಆ ಮೊದಲ ತಲೆದಂಡ ಮೊದಲನೇದಾಗಿ ಅಮಾನತಾಗಿದ್ದಾರೆ ಅಲ್ಲಿನ ಇನ್ಸ್ಪೆಕ್ಟರ್ ಬಿ ಅಶೋಕ್ ಕುಮಾರ್. ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಸರಿಯಾದಂತ ಕಾನೂನನ್ನ ಅಲ್ಲಿ ನೋಡ್ಕೊಂಡಿಲ್ಲ. ಎಲ್ಲ ವಿಚಾರ ಇಟ್ಕೊಂಡು ಇನ್ಸ್ಪೆಕ್ಟರ್ ಬಿ ಅಶೋಕ್ ಕುಮಾರ್ ಅವರನ್ನ ತಲೆದಂಡ ಮಾಡಿದೆ ಸರ್ಕಾರ. ಈಗ ಘಟನೆ ಹಿನ್ನೆಲೆಯಲ್ಲಿ ಪಿಐ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡ ಸರ್ಕಾರ ಈಗ ಆದೇಶ ಹೊರಡಿಸಿದ್ದು ಅಮಾನತನ ಮಾಡಿದೆ. ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಈಗ ಮೊದಲ ತಲೆದಂಡ ಆಗಿರುವಂಥದ್ದು ಇನ್ಸ್ಪೆಕ್ಟರ್ ಬಿ ಅಶೋಕ್ ಕುಮಾರ್ ಅವರ ತಲೆದಂಡ ಆಗಿರುವಂಥದ್ದು. ಘಟನೆ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಬುಧವಾರ ರಾತ್ರಿ ನಡೆದಂತ ಒಂದು ಘಟನೆ. ಬುಧವಾರ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಎರಡು ಸಮುದಾಯದ ನಡುವೆ ನಡೆದಂತ ಈ ಒಂದು ಘಟನೆಯಿಂದಾಗಿ ಸಾಕಷ್ಟು ನಷ್ಟ ಆಗಿದೆ. ಅಲ್ಲದೆ ಸುಮಾರು 14 ಅಂಗಡಿಗಳ ಧ್ವಂಸ ಆಗಿದೆ. 6ಕ್ಕೆ ಬೆಂಕಿ ನೆಟ್ಟಿದ್ದಾರೆ ಕಿಡಿಗೇಡಿಗಳು. ಅಲ್ಲಿನ 6 ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ದಾರೆ. ಬೈಕ್ ಶೋರೂಮ್ ಅನ್ನ ಲೂಟಿ ಮಾಡಿದ್ದಾರೆ. ಕಲ್ಲು ತೂರಾಟ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ ಅನ್ನಿಂದ ದಾಳಿ ಮಾಡಿದ್ದಾರೆ. ಮಚ್ಚು ಲಾಂಗಳ ಜಲಪಿಸಿದ್ದಾರೆ. ಹಾಗಾದ್ರೆ ಯಾಕೆ ತಲೆದಂಡ ಆಯ್ತು? ಗಮನಿಸಬೇಕಾದ ವಿಚಾರ ಇದೆ ಇಲ್ಲಿ. ಕಳೆದ ವರ್ಷ ಕೂಡ ಅದೇ ಪ್ಲೇಸ್ ನಲ್ಲಿ 2 ಸಮುದಾಯದ ನಡುವೆ ಗಲಾಟೆ ಆಗಿರುತ್ತೆ. ಆದ್ರೆ ಇಷ್ಟು ದೊಡ್ಡ ಗಲಾಟೆ ಆಗಿರಲಿಲ್ಲ. ಮಾತಿನ ಚಕಮಕಿ ಆಗಿರುತ್ತೆ. ಅಫ್ಕೋರ್ಸ್ ಕಳೆದ ವರ್ಷ ಆಗಿದೆ ಅಂದ್ರೆ ಏನಾದ್ರೂ ಮತ್ತೆ ವರ್ಷ ನಡೀಬಹುದು ಅನ್ನೋ ಒಂದು ಸೂಚನೆ ಇದ್ದೇ ಇರಬೇಕಿತ್ತಲ್ಲ. ಒಂದು ಟ್ರ್ಯಾಕ್ಟರ್ ಲಾರಿ, ಒಂದು ಟ್ರ್ಯಾಕ್ಟರ್ ಇದೆಯಲ್ಲ, ಒಂದು ಟ್ರ್ಯಾಕ್ಟರ್ ತುಂಬಾ ಕಲ್ಲುಗಳನ್ನ ಅಲ್ಲಿ ಗುಡ್ಡೆ ಹಾಕಿದ್ರೆ ಕಲ್ಲು ಸಿಕ್ಕಿರುವಂಥದ್ದು. ಅಂದ್ರೆ ಅಷ್ಟು ಕಲ್ಲುಗಳ ತೂರಾಟ ಆಗಿದೆ. ಅಲ್ಲಿ ಗಾಜುಗಳು ಪತ್ತೆಯಾಗಿದೆ. ಗಾಜಿನ ಪೀಸ್ಗಳು ಪತ್ತೆ ಆಗಿರುವಂಥದ್ದು. ಒಂದು ಟ್ರ್ಯಾಕ್ಟರ್ ಲೋಡ್ನಷ್ಟು ಕಲ್ಲು ಗಾಜುಗಳ ಪತ್ತೆ ಆಗಿರುವಂಥದ್ದು. ಅಲ್ಲದೆ ಈ ಒಂದು ಘಟನೆ ಏನಿದೆ ಇದು ಆಕಸ್ಮಿಕ ಘಟನೆ ಅಲ್ವೇ ಅಲ್ಲ ಅಂತ ವಿರೋಧ ಪಕ್ಷಗಳು ಈಗಾಗಲೇ ವಾದವನ್ನ ಮಾಡ್ತಾ ಇದ್ದಾವೆ. ಪೂರ್ವ ಯೋಜಿತ ಹಿಂಸಾಚಾರ ಇದು ಅಂತ ವಾದ ಮಾಡ್ತಾ ಇದ್ದಾವೆ. ಹಾಗಾಗಿನೇ ಇದೀಗ ಮೊದಲ ತಲೆದಂಡ ಆಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಪಟ್ಟಣದಲ್ಲಿ ಈಗ ಬಿಗುವಿನ ವಾತಾವರಣ ಇರುವಂಥದ್ದು. ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಗಲಭೆಗೆ ಸಂಬಂಧಿಸಿದಂತೆ ಸುಮಾರು 150ಕ್ಕೂ ಹೆಚ್ಚು ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಗಲಭೆಗೆ ಸಂಬಂಧಿಸಿದಂತೆ ಸುಮಾರು 150ಕ್ಕೂ ಹೆಚ್ಚು ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅದರಲ್ಲೂ ಕೂಡ 54 ಜನರನ್ನ ಈಗ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಆದೇಶ ಮಾಡಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಆದೇಶಿಸಲಾಗಿದೆ. ಈ ಒಂದು ಘಟನೆ ಈಗ ರಾಜಕೀಯದಲ್ಲಿ ದೊಡ್ಡ ಕಿಚ್ಚನ ಹಚ್ಚಿರೋದನ್ನು ಗಮನಿಸ್ತಾ ಇದ್ವಿ. ಒಂದು ರೀತಿ ಹೇಳ್ಬೇಕಾದ್ರೆ ಮತ್ತೊಂದು ಬೃಹತ್ ಅಸ್ತ್ರ ಈಗ ವಿಪಕ್ಷ ಅಂದ್ರೆ